ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಪ್ರಸ್ತುತ ಪ್ರಪಂಚದ ಭೀಕರ ಸಮಸ್ಯೆಗಳಾಗಿ ಜನ್ಮ ತಾಳಿವೆ. ಅಕಾಲಿಕ ಮಳೆ, ಸುಡು ಬಿಸಿಲು, ಸಮುದ್ರದ ಮಟ್ಟ ಏರಿಕೆ ಎಲ್ಲವೂ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಯ ಸ್ವರೂಪಗಳಾಗಿವೆ. ಜಗತ್ತಿನ ಮೇಲೆ ತೂಗುಗತಿಯಾಗಿರುವ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಗೆ ಹಸಿರುಮನೆ ಪರಿಣಾಮವು ವಾತಾವರಣದಲ್ಲಿನ ಅನಿಲಗಳ ಸಾಂದ್ರತೆಯಿಂದ ಉಂಟಾಗುವ ನೈಸರ್ಗಿಕ ವಿದ್ಯಮಾನವಾಗಿದೆ. ಇದು ಸೂರ್ಯನ ಬೆಳಕನ್ನು ಹಾದುಹೋಗಲು ಮತ್ತು ಶಾಖವನ್ನು ಹೀರಿಕೊಳ್ಳಲು ಅನುಮತಿಸುವ ಪದರವನ್ನು ರೂಪಿಸುತ್ತದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ನಾವೆಲ್ಲ ವಾಸಿಸುವ ಭೂಮಿ ನೈಸರ್ಗಿಕವಾಗಿ ಸೂರ್ಯನಿಂದ ಶಾಖವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಜೀವನ ನಡೆಸಲು ಬೇಕಾದಷ್ಟು ಸೂಕ್ತವಾದ ತಾಪಮಾನವನ್ನು ನಿರ್ವಹಿಸುತ್ತದೆ. ಜಾಗತಿಕ ತಾಪಮಾನ ಏರಿಕೆಯಲ್ಲಿ ಮಾನವರ ದೊಡ್ಡ ಪಾತ್ರವಿದೆ. ಇಂಧನ ಮತ್ತು ಸಾಗಣೆಗಾಗಿ ಕಲ್ಲಿದ್ದಲು, ತೈಲ ಮತ್ತು ನೈಸರ್ಗಿಕ ಅನಿಲದಂತಹ ಪಳೆಯುಳಿಕೆ ಇಂಧನಗಳ ಸುಡುವಿಕೆಯು ಹಸಿರುಮನೆ ಅನಿಲ ಹೊರಸೂಸುವಿಕೆಗೆ ಅತಿ ದೊಡ್ಡ ಕೊಡುಗೆಯಾಗಿದೆ. ಅಬ್ಬಾ, ಇದೇನು ಬಿಸಿಲು? ಅಥವಾ ನೆಲದ ಮೇಲಿದ್ದೀಯೋ, ಕಾವಲಿಯ ಮೇಲಿದ್ದೀಯೋ, ಎಲ್ಲಾದರೂ ಮರದ ನೆರಳು ಸಿಕ್ಕರೆ ಸಾಕಪ್ಪ. ಭೂಮಿ ತಂಪಾಗಿರಲು, ನಮಗೆ ನೆರಳನ್ನು ನೀಡಲು, ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ನೇರವಾಗಿದ್ದ ಮರಗಳನ್ನು ನಿರಂತರವಾಗಿ ಧರೆಗೆ ಉರುಳಿಸಿದ ಪರಿಣಾಮವೀಗ ಇಡೀ ಭೂಮಿಯೇ ಕಾದ ಕೆಂಡವಾಗಿದೆ.